ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇನ್ನು ಮತ್ತೊಮ್ಮೆ ಶತ್ರು ರಾಷ್ಟ್ರದ ಮುಖವಾಡ ಈಗ ಬಟಾಬಯಲಾಗಿದೆ. ಉಗ್ರರ ದಾಳಿ ಹಿಂದೆ ಪಾಕ್ ಕೈವಾಡ ಇರೋದು ಈಗ ದೃಢವಾಗಿದೆ. ಪಾಕಿಸ್ತಾನದವರು ಕುತಂತ್ರಿಗಳು ಅಂತ ಮತ್ತೊಮ್ಮೆ ಸಾಬೀತಾಯಿತು. ಪಹಲ್ಗಾಮ್ನಲ್ಲಿ ದಾಳಿಗೆ ಸಂಚು ರೂಪಿಸಿದ್ದೇ ಪಾಕಿಸ್ತಾನ. ನೇಪಾಳ ಮೂಲದ ವ್ಯಕ್ತಿಯನ್ನು ಭಾರತಕ್ಕೆ ಕಳುಹಿಸಿತ್ತು ಪಾಕ್. ISI ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಭಾರತದ ಸೇನೆ ರಹಸ್ಯ ಮಾಹಿತಿಯನ್ನು ಸಂಗ್ರಹಿಸಿ ಪಾಕ್ಗೆ ಈಗ ರವಾನೆಯನ್ನು ಕೊಟ್ಟಿತ್ತು. ಸೇನೆ ರಹಸ್ಯ ಮಾಹಿತಿಯನ್ನು ಪಾಕ್ಗೆ ಕಳಿಸಿದ್ದ ಇಬ್ಬರ ಬಂಧನವೂ ಆಗಿದೆ ಈಗಾಗಲೇ. ದೆಹಲಿಯಲ್ಲಿ ಅನ್ಸಾರಿ ಮತ್ತು ರಾಂಚಿಯಲ್ಲಿ ಅಕ್ಲಾಕ್ ಅಜಮ್ ಈಗ ಅರೆಸ್ಟ್ ಆಗಿದೆ. ಮತ್ತೊಮ್ಮೆ ಶತ್ರು ರಾಷ್ಟ್ರದ ಮುಖವಾಡ ಈಗ ಇಡೀ ಪ್ರಪಂಚದ ಮುಂದೆ, ಇಡೀ ವಿಶ್ವದ ಮುಂದೆ ಈಗ ಮುಖವಾಡ ಕಳಚಿ ಬಿದ್ದಿದೆ. ಉಗ್ರರ ದಾಳಿ ಹಿಂದೆ ಪಾಕ್ ಕೈವಾಡ ಇಲ್ವೇ ಇಲ್ಲ ಅಂತ ಒಂದಿಷ್ಟು ವಾದ ಮಾಡಿದ್ರು. ಇಡೀ ಜಗತ್ತಿನ ಮುಂದೆ ನಮ್ದು ಏನು ತಪ್ಪೇ ಇಲ್ಲ, ಉಗ್ರರನ್ನ ನಾವು ಪೋಷಣೆ ಮಾಡ್ತಾ ಇಲ್ಲ, ಉಗ್ರರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಅವರ ಮುಖವಾಡ ಬಟಾಬಯಲಾಗಿದೆ. ಇವತ್ತು ವಿಶ್ವದ ಮುಂದೆ ಪಾಕಿಸ್ತಾನದ ಮಾನ ಮರ್ಯಾದೆ ಹರಾಜಾಗಿ ಹೋಗಿದೆ. ಪಾಕಿಸ್ತಾನದವರು ಯಾವತ್ತಿದ್ರೂ ಕೂಡ ಉಗ್ರರನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಉಗ್ರರಿಂದಲೇ ಆದಾಯ ಹರಿದು ಹೋಗ್ತಾ ಇದೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿರುವಂಥ ವಿಚಾರವೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಪದೇ ಪದೇ ಉಗ್ರ ರಾಷ್ಟ್ರ ಪಾಕಿಸ್ತಾನ ಒಂದಿಷ್ಟು ದುಷ್ಕೃತ್ಯಗಳನ್ನು ಎಸಗಿ ಇಡೀ ವಿಶ್ವದ ಮುಂದೆ ಮುಖವಾಡ ಬಯಲಾಗ್ತಾ ಇದೆ. ನಾಚಿಕೆಗೇಡಿನ ವಿಚಾರ ಅಂದರೆ ಈಗ ಮತ್ತೆ ಈ ಒಂದು ಉಗ್ರರನ್ನ ಬಿಟ್ಟು ಪಹಲ್ಗಾಮ್ ದಾಳಿ ಮಾಡಿಸಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಖಂಡಿತ ಪಾಕಿಸ್ತಾನ ದೇಶದ ಒಂದೊಂದೇ ಒಂದು ಏನು ತನ್ನ ಒಂದು ಪೈಶಾಚಿಕ ಕೃತ್ಯ ಇದೀಗ ಹೊರಬರ್ತಾ ಇದೆ. ಪ್ರಮುಖವಾಗಿ ಭಾರತ ದೇಶ ಕೊಟ್ಟಿರ್ತಕ್ಕಂಥ ಏಟಿನ ಮೇಲೆ ಇದೀಗ ಪತ್ತರಗುಡ್ತಿರ್ತಕ್ಕಂಥ ಪಾಕಿಸ್ತಾನ ತನ್ನ ಒಂದು ಮುಖವಾಡ ಇಡೀ ಜಗತ್ತಿಗೆ ಜಾಹೀರಾಗ್ತಾಗ್ತಿದೆ. ಯಾಕಂತಂದರೆ ಏಪ್ರಿಲ್ 22ನೇ ತಾರೀಕು ಪ್ರಮುಖವಾಗಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಬಳಿ ಒಂದು ಅಮಾಯಕರ ಮೇಲೆ ಒಂದಷ್ಟು ಕೃತ್ಯವನ್ನು ಎಸಗಿರ್ತಕ್ಕಂಥ ಉಗ್ರರ ಏನು ಅಟ್ಯಾಕ್ ಇದೆ, ಆ ಅಟ್ಯಾಕ್ಗೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ ಅಂತ ಒಂದು ಹೇಳಿಕೆನ ಪಾಕಿಸ್ತಾನದ ಪ್ರಧಾನಿ ಮತ್ತು ಅಲ್ಲಿನ ಅಧಿಕಾರಿಗಳು ಹೇಳಿಕೆನ ಕೊಟ್ಟಿದ್ರು. ಅದಾದ ನಂತರ ಭಾರತ ನಿರಂತರವಾಗಿ ಪಾಕಿಸ್ತಾನ ವಿರುದ್ಧ ಆರೋಪಗಳನ್ನು ಮಾಡ್ಕೊಂಡು ಬಂದರೂ ಕೂಡ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನ ತಾನು ವಿಕ್ಟಿಮ್ ಎಂಬಂತೆ ತನ್ನನ್ನು ಗುರುತಿಸ್ಕೊಂಡು ಬರ್ತಾ ಇತ್ತು. ಆದರೆ ಅದಾದ ಘಟನೆ ಆದ ಕೆಲವು ದಿನಗಳ ಬಳಿಕ ದೆಹಲಿಯಲ್ಲಿ ಆರೋಪಿತ ಸಂಗತಿಗಳು ಅಂದರೆ ISI ಶೆಲ್ಗೆ ವರ್ಕರ್ಗಳಾಗಿ ಸಂಬಂಧಪಟ್ಟಂಥ ಇಬ್ಬರು ಶಂಕಿತ ಆರೋಪಿಗಳನ್ನು ದೆಹಲಿ ಪೊಲೀಸರು ಬಂಧಿತ ಮಾಡ್ತಾರೆ. ಆ ಒಂದು ಬಂಧಿಸಿ ಆ ಒಂದು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಪ್ರಮುಖವಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ಏನು ಅನ್ಸಾರಿ ಒಬ್ಬ ಆರೋಪಿ ಶಂಕಿತ ಆದರೆ ಇನ್ನೊಬ್ಬ ಜಾರ್ಖಂಡ್ ರಾಜ್ಯದ ರಾಂಚಿಯಲ್ಲಿ ಇನ್ನೊಬ್ಬ ಅಕ್ಲಾಗ್ ಅಜಮ್ ಅನ್ನೋದು ಕೂಡ ಒಬ್ಬ ಆರೋಪಿ ಶಂಕಿತ ಇರ್ತಾನೆ. ಈ ಪ್ರಮುಖವಾಗಿ ಈ ಇಬ್ಬರು ಶಂಕಿತ ಆರೋಪಿಗಳು ವಿಚಾರಣೆಗೆ ಒಳಪಡಿಸಿದಾಗ ಒಂದೊಂದೇ ರಹಸ್ಯ ಪಾಕಿಸ್ತಾನದ ಏನು ಯಾವೆಲ್ಲ ಪ್ಲಾನ್ ಮಾಡ್ಕೊಂಡಿತ್ತು, ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು, ಪ್ರಮುಖವಾಗಿ ಪಹಲ್ಗಾಮ್ಗೆ ಯಾವ ರೀತಿ ಒಂದು ಯೋಜನೆ ಹಾಕೊಂಡಿತ್ತು ಅನ್ನೋದು ಕೂಡ ಇಲ್ಲಿ ಸತ್ಯಕ್ಕೆ ಬರುತ್ತೆ. ಯಾಕಂತಂದ್ರೆ ನಿರಂತರವಾಗಿ ಒಂದು ಕಡೆ ಈ ಒಂದು ತನಿಖೆ ಒಳಪಡಿಸಿದಾಗ ಪ್ರಮುಖವಾಗಿ ಸ್ಫೋಟಕ ಮಾಹಿತಿ ಬರುತ್ತೆ. ಯಾಕಂತಂದ್ರೆ ಪಹಲ್ಗಾಮ್ಗೆ ಸಂಬಂಧಪಟ್ಟಂತೆ ಭಾರತೀಯ ಸೇನಾ ಪಡೆಗೆ ಒಳಪಟ್ಟಂತೆ ಪ್ರಮುಖವಾದಂಥ ಒಂದು ವಿಚಾರಗಳನ್ನ ಪಾಕಿಸ್ತಾನ ಸೇನೆಗೆ ರವಾನೆ ಮಾಡ್ತಿದ್ರು. ಅದರಲ್ಲೂ ಕೂಡ ಭಾರತದಲ್ಲಿ ಯಾವೆಲ್ಲ ಸೆಕ್ಯೂರಿಟಿ ಇದೆ ಮತ್ತು ಗಡಿ ಪ್ರದೇಶದಲ್ಲಿ ಯಾವ ರೀತಿ ವಾಸ್ತವ ಸ್ಥಿತಿಗಳಿದೆ ಅದನ್ನು ಕೂಡ ಮಾಹಿತಿಯನ್ನ ಪಾಕಿಸ್ತಾನ ಸೇನೆಗೆ ಕಳಿಸ್ತಾ ಇದ್ರು ಎಂಬ ಒಂದು ಸ್ಫೋಟಕ ಸುದ್ದಿ ಬರ್ತಾ ಇದೆ. ಹೀಗಾಗಿ ಪಹಲ್ಗಾಮ್ನ ಘಟನೆ ಏನಿದೆ ಅದರ ಒಂದು ಅಟ್ಯಾಕ್ನ ಒಂದು ಆರೋಪ ಇದೀಗ ನೇರವಾಗಿ ಪಾಕಿಸ್ತಾನಕ್ಕೆ ವರ್ಗಾವಣೆ ಆಗಿದೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಸರ್ವ ಪಕ್ಷಗಳ ನಿಯೋಗ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಯಾವೆಲ್ಲ ಒಂದು ನಿಲುವನ್ನು ತೆಗೆದುಕೊಂಡಿದೆ ಅದನ್ನು ಕೂಡ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.